ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ. ಸರ್ ಮಾತಾಡ್ಬೋದು, ನಿಮ್ಮ ಪ್ರಶ್ನೆ ಕೇಳ್ಬೋದು. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್, ಈಗ HIV ಒಬ್ಬ ಮನುಷ್ಯನಿಗೆ ಅಟ್ಯಾಕ್ ಆಗಿದೆ ಅಂದಮೇಲೆ ಅದು ಅದು ಅದೇನು ಸಂಕೇತಗಳು ಏನು ಅಂತ ನನ್ನ ಪ್ರಶ್ನೆ. ಅದೇ ಲಕ್ಷಣಗಳು ಏನು? ಇದು ಒಂದು 4-5 ಸ್ಟೇಜಸ್ಸಲ್ಲಿ ಇರುತ್ತೆ. ಸೊ ಮೊದಲನೇ ಸ್ಟೇಜು ಅಕ್ಯೂಟ್ ರಿಟ್ರೋವೈರಲ್ ಸಿಂಡ್ರೋಮ್ ಅಂತ ಕರಿತೀವಿ. ಆ ಟೈಮಲ್ಲಿ ಅಂದರೆ ಈಗ ಸೋಂಕು ಬಂದಿದೆ ಅಂದರೆ, ಸೊ ಸೋಂಕು ಬಂದಾಗ ಒಂದಿಷ್ಟು ಮೈಕೈ ನೋವು, ಜ್ವರ, ಈ ಥರದ್ದು 1 ವಾರ 2 ವಾರ ಇರುತ್ತೆ. ಸೊ ಎಲ್ಲರೂ ವೈರಲ್ ಫೀವರ್ ಇದ್ದಂಗೆ ಇರುತ್ತೆ. ಸೊ ಅದಾದ ಮೇಲೆ ಸೊ ಒಂದು ವಿಂಡೋ ಪೀರಿಯಡ್ಗೆ ಹೋದಾಗ ಸೊ ಏನು ಸಿಂಪ್ಟಮ್ಸ್ ಇರಲ್ಲ, ಬಟ್ ದೇಹದಲ್ಲಿ ವೈರಸ್ಸು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಅದಕ್ಕೆ ತಕ್ಕನಾದ ಆ್ಯಂಟಿಬಾಡೀಸ್ ಇನ್ನೂ ಟೈಮ್ ತೊಗೊಳ್ತಾ ಇರುತ್ತೆ ಪ್ರೊಡ್ಯೂಸ್ ಆಗೋದಕ್ಕೆ. ಫೇಸ್ ವಿಂಡೋ ಪೀರಿಯಡ್. ಈ ಲೇಟೆನ್ಸಿ ಫೇಸಲ್ಲಿ HIV ಸ್ಪೆಸಿಫಿಕ್ ಆಗಿ ಸಿಂಪ್ಟಮ್ಸ್ ಇರಲ್ಲ, ಏನು ಬೇಕಾದರೂ ಇನ್ಫೆಕ್ಷನ್ಸ್ ಬರ್ತಾ ಇರ್ಬೋದು. ರೋಗನಿರೋಧಕ ಶಕ್ತಿ ಕಡಿಮೆ ಇದೆ ಅಂದರೆ ಪ್ರಪಂಚದಲ್ಲಿ ಯಾವ ಇನ್ಫೆಕ್ಷನ್ ಬೇಕಾದ್ರೂ ಬರ್ಬೋದು. ಆದರೆ ಕೆಲವು HIV ಡಿಫೈನಿಂಗ್ ಇಲ್ನೆಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಒಂದು ಈ 3 ಸಿಂಪ್ಟಮ್ಸ್ ಇದೆ. ಒಂದು ಪದೇ ಪದೇ ಜ್ವರ ಬರೋ ಅಂಥದ್ದು. ಸೊ ಈ ನೀರು ಬೇದಿ, ವಾಟ್ರಿ ಲೂಸ್ ಟೂಲ್ಸ್ ಅಂತ ಕರಿತೀವಿ. ಪೇಷಂಟ್ ಕ್ಲಾಸಿಕಲ್ ಆಗಿ ಹೇಳ್ತಾರೆ, ಸೊ ಸರ್ ನೀರು ಬೇದಿ ಸರ್ ಅದು, ಸೊ ಪದೇ ಪದೇ ಜ್ವರ ಬರ್ತಾ ಇದೆ ಸರ್ ಅಂತ. ಇನ್ನೊಂದು 10% ಆಫ್ ದ ವೆಯ್ಟ್ ಲಾಸ್ ಲಾಸ್ಟ್ 1 ಮಂತಲ್ಲಿ ಬೇರೆ ಏನೂ ಕಾರಣಗಳಿಲ್ಲದೆ ಕಡಿಮೆ ಆಗ್ತಾ ಇದೆ, ಎಲ್ಲವೂ ಬೇರೆ ಏನಾದರೂ ಸೋಂಕಿಲ್ಲ ಏನೂ ಇಲ್ಲ ಆದರೂ ಕಡಿಮೆ ಆಗ್ತಾ ಇದೆ ಅನ್ನೋಂಥದ್ದಿತ್ತು ಅಂದರೆ ಅಂಥರಲ್ಲಿ ಒಂದಿಷ್ಟು ಜಾಸ್ತಿ ಇರ್ಬೋದು ಅಂತ. ಅದ್ರ ಜೊತೆಗೆ ಎಲ್ಲ ಇನ್ಫೆಕ್ಷನ್ಸು ಏಟಿಪಿಕಲ್ ಪ್ರೆಸೆಂಟೇಷನ್ಸ್ ಇರುತ್ತೆ. ಅರ್ಪಿಜೋಸ್ಟರ್ ಅಂತೀವಿ, ಸರ್ಪುಣ್ಣು ಅಂತೀವಿ, ಅದು ದೊಡ್ಡದಾಗಿ ಬರ್ಬೋದು. ಬಾಯಲ್ಲೆಲ್ಲ ಹುಣ್ಣುಗಳಾಗಿರ್ಬೋದು. ಸೊ ತಲೆನೋವು ಬರೋ ಅಂಥದ್ದು, TB ಬರೋ ಅಂಥದ್ದು. ನಮ್ಮ ದೇಹದಲ್ಲಂತೂ ಒಂದಿಷ್ಟು ಪ್ರಮಾಣದಲ್ಲಿ TB ಇರ್ಬೋದು, ಅದು ಇದ್ದಂಥದ್ದೇ ಆಕ್ಟಿವ್ ಆಗಿ ಬರ್ಬೋದು. ಸೊ ಆ ಥರದ ಕಂಡೀಷನ್ಸ್ ಕೂಡ ಬರ್ಬೋದು. ಸೊ ಹಾಗಾಗಿ ಈ ಥರದ್ದು ಡಿಫೈನಿಂಗ್ ಅಂತ ನಾವು HIV ಸಿಂಪ್ಟಮ್ಸ್ ಹೇಳೋಕ್ಕಾಗಲ್ಲ. ಬಟ್ ಅದನ್ನು ನೀವು ಹೇಳ್ಬೇಕು ಅಂದರೆ ಈ ಒಂದು 3 ಸಿಂಪ್ಟಮ್ಸು ಪ್ಲಸ್ ಅದ್ರ ಜೊತೆಗೆ ಇನ್ನೆಲ್ಲ ಸ್ಕಿನ್ ಇನ್ಫೆಕ್ಷನ್ಸ್ ಏನೇನಿರುತ್ತೋ ಎಕ್ಸಾಜರೇಟೆಡ್ ಅಥವಾ ಏಟಿಪಿಕಲ್ ಪ್ರೆಸೆಂಟೇಷನ್ಸಲ್ಲಿ ಬರುತ್ತೆ. ಸೊ TB, ಅದಕ್ಕೆ ನಾವು ಹೇಳ್ತೀವಿ STI ಇದ್ದವ್ರಿಗೆಲ್ಲ HIV ಟೆಸ್ಟ್ ಮಾಡಿಸ್ಬೇಕು ಅಂತ, TB ಇದ್ದವ್ರಿಗೆ ಒಂದಿಷ್ಟು HIV ಟೆಸ್ಟ್ ಮಾಡಿಸ್ಬೇಕು ಅಂತ, ಸೊ AMCಯಲ್ಲಿ HIV ಟೆಸ್ಟ್ ಮಾಡಿಸ್ಬೇಕು ಅಂತ. ಸೊ ಸ್ಕಿನ್ ಇನ್ಫೆಕ್ಷನ್ ಇದ್ದವ್ರಿಗೆ ಒಂದು 40% ಜನಕ್ಕೆ ಅಟ್ಲೀಸ್ಟ್ HIV ಟೆಸ್ಟ್ ಮಾಡಿಸಿ ಅಂತ. ಎಸ್ ಸರ್, ಮತ್ತೊಬ್ರು ಕಾಲರ್ ಇದ್ದಾರೆ. ಸರ್ ಮಾತಾಡಿ, ಏನು ನಿಮ್ಮ ಪ್ರಶ್ನೆ ಕೇಳಿ. ಹಲೋ. ಹಾಂ ಸರ್, ಮಾತಾಡಿ. ಅದೇ ನಾನು ಇದು TB ಯಾವ ಕಾರಣದಿಂದ ಬರುತ್ತೆ, ಹಾಗೆ TB ಅಲ್ಲ HIV ಯಾವ ಕಾರಣದಿಂದ ಬರುತ್ತೆ, ಮತ್ತೆ ನಾವು ಏನಾದ್ರೂ ಕೊರತೆ ಇದ್ರೆ ಬರುತ್ತಾ ದೇಹದಲ್ಲಿ, ಅದಂತ ಕೇಳ್ಬೇಕಾಗಿತ್ತು. ಅಂದ್ರೆ ನಾವು HIV ಯಾವ ಕಾರಣದಿಂದ ಬರುತ್ತೆ, ಏನಾದ್ರೂ ದೇಹದಲ್ಲಿ ಕೊರತೆ ಇದ್ರೆ ಬರುತ್ತಾ? ಇದು ಯೂಶಲಿ ಇದನ್ನು ಅಕ್ವೈರ್ಡ್ ಅಂತ ಕರಿತೀವಿ. ಇದು ಯಾವುದು ಅಂದರೆ ಹೆರಿಟೆಡ್ ಅಲ್ಲ, ಅಕ್ವೈರ್ಡ್ ಇದು. ಸೊ ತೊಗೊಳೋ ಅಂಥದ್ದು ಇನ್ಫೆಕ್ಷನ್ ಇದು. ಸೊ ಹಾಗಾಗಿ ಮೇಯ್ನಾಗಿ ಇದು ಅಕ್ವೈರ್ಡ್ ಥ್ರೂ ಬ್ಲಡ್ ಪ್ರಾಡಕ್ಟ್ಸು ಅಥವಾ ಈ ಸೆಕ್ಷುವಲ್ ಕಾಂಟ್ಯಾಕ್ಟ್ಗಳಲ್ಲೇ ಆಗೋ ಅಂಥದ್ದು, ಒಂದು ವಿತ್ ಇನ್ಫೆಕ್ಟೆಡ್ ಪಾರ್ಟ್ನರ್ ಜೊತೆಗೆ ಆಗೋವಂಥ ಸೆಕ್ಷುವಲ್ ಕಾಂಟ್ಯಾಕ್ಟ್ಸ್ಗಳಲ್ಲೇ ಜಾಸ್ತಿ ಬರೋದು, ಅಥವಾ ಈ ಇನ್ಫೆಕ್ಟೆಡ್ ನೀಡಲ್ಸು, ಸಿರಿಂಜಸ್ ಶೇರ್ ಮಾಡೋ ಅಂಥದ್ದು. ಸೊ ಇನ್ನೊಂದು ಅದೇ ತಾಯಿಯಿಂದ ಮಗುಗೆ ಬರುವಂಥದ್ದು ಒಂದು ಕಂಡೀಷನ್. ಸೊ ಈ ಥರದ್ದು ಒಂದು 4-5 ಅಷ್ಟೇ. ಸೊ ಇನ್ನು ಕೆಲವು ನಮ್ಮ ತುಂಬ ಸರಿ ನಾವು ಯೂಶಲಿ ಇದು ಈ ಹಾವು ಕಚ್ಚಿ ಬಂದರೆ ಸೊ ಅವನ್ನ ಹುಡ್ಕೊಂಡು ಹೋಗಲ್ಲ. ಸೊ ಏನಕ್ಕೆ ನೀನು ಇವ್ರಿಗೆ ಕಚ್ಚಿದೆ ಅಂತ. ಸೊ ನಾವು ಪೇಷಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಟ್ರೀಟ್ ಮಾಡ್ತೀವಿ. ಸೊ ಎಷ್ಟು ಸರಿ ಹೇಗೆ ಬಂತು ಅನ್ನೋದು ನಮಗೆ ಜಾಸ್ತಿ ಇಂಪಾರ್ಟೆಂಟ್ ಇರಲ್ಲ. ಸೊ ಬಂದ ಮೇಲೆ ಪೇಷಂಟ್ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅನ್ನೋಂಥದ್ದು ತುಂಬ. ಹಾಗಾಗಿ ನಾವು ಜಾಸ್ತಿ ಅದ್ರ ಬಗ್ಗೆ ಇದು ಕೊಡೋಕೆ ಹೋಗಲ್ಲ. ಸೊ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್, ಎಸ್ ದೀಸ್ ಆರ್ ಆಲ್ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್. ಬಟ್ ಒಬ್ರಿಗೆ ಹೇಗೆ ಬಂತು ಅಂತ ನಾವು ಹುಡ್ಕೊಂಡು ಹೋದಾಗ ಸೊ ಕ್ಲೈಂಟ್ಸ್ ಯೂಶಲಿ ದಿಸ್ ಸೆಕ್ಷುವಾಲಿಟಿ ಅಥವಾ ಈ ಥರದ್ದು ಅನ್ನೋದು ಸ್ವಲ್ಪ ಹೈಜಿನ್ ಇಶ್ಯೂ. ಸೊ ಓಪನ್ ಅಪ್ ಆಗಿ ಡೈರೆಕ್ಟಾಗಿ ಹೇಳಲ್ಲ. ನಾವು ಸೆಕ್ಷುವಲ್ ಹಿಸ್ಟ್ರಿ ತೊಗೋಬೇಕಾದ್ರೆ ಸೊ ಕೇಳ್ತೀವಿ, ವೆದರ್ ಈ ಸೆಕ್ಷುಲಿ ಆ್ಯಕ್ಟಿವೋ ನಾಟ್ ಆ್ಯಕ್ಟಿವೋ, ಓರಿಯೆಂಟೆಡ್ ಹೇಗೆ ಏನು ಅನ್ನೋದೆಲ್ಲ ಕೇಳ್ತಾ ಇರ್ಬೇಕಾದ್ರೆ ಒಂದೇ ಸರಿ ನಾನು ಹೋಗಿ ಕೇಳಲಿಕ್ಕಾಗಲ್ಲ. ಸೊ ಒಬ್ರು ಬಂದ ತಕ್ಷಣ, ಮುಂದೆ ಕೂತ್ಕೊಂಡ ತಕ್ಷಣ ಕೇಳಲಿಕ್ಕಾಗಲ್ಲ. ಅವರು ಓಪನ್ ಅಪ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ದಟ್ಸ್ ವೈ ದ ಕೌನ್ಸಿಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅದರೊಳಗೆ ಒಂದೇ ಸಿಟ್ಟಿಂಗ್ಸ್, ನಮ್ಮ ಕೌನ್ಸಿಲರ್ಸ್ ಅಂತೂ ಒಂದೇ ಸಿಟ್ಟಿಂಗ್ಸಲ್ಲಿ ಆದಷ್ಟು ಈ ಮಾಹಿತಿಗಳನ್ನ ಕಲೆ ಹಾಕ್ತಾರೆ ಆ್ಯಂಡ್ ಬೇಕಾಗಿರೋಂಥ ಮಾಹಿತಿ ಹೇಳ್ತಾರೆ. ಬಟ್ ಮೀರಿಯಾಗೂ ಈ ಥರದ್ದು ಒಂದೊಂದು ಪದೇ ಪದೇ ಅಂದರೆ ಸಿಟ್ಟಿಂಗ್ಸಲ್ಲಿ ನಾವು ಅದನ್ನು ಹೇಳ್ತೀವಿ. ಸೊ ಆ ಒಂದು ಪಾಸಿಟಿವ್ ಲಿವಿಂಗ್ ಹೇಗೆ, ಆ್ಯಂಡ್ ಈಗ ನಾವು ಅವಾಗಲೇ NSCP ಹೇಳ್ತಾ ಇದ್ವಿ. NSCP ನೆಕ್ಸ್ಟ್ ಬರೋ ಒಂದು ಫೇಸಲ್ಲಿ ಹೇಗೆ ಅಂದರೆ, ಇಷ್ಟು ದಿನ HIV ಪಾಸಿಟಿವ್ಸ್ನ ನಾವು ಸ್ಕ್ರೀನ್ ಮಾಡಿ ಹುಡ್ಕೊಂಡು ಹೋಗ್ತಾ ಇದ್ವಿ. ದ ಕಾನ್ಸೆಪ್ಟ್ ಆಫ್ ನ್ಯೂ NSCP ಇಸ್ ಟು ಕೀಪ್ ದ ನೆಗೆಟಿವ್ಸ್ ನೆಗೆಟಿವ್. ನಾನೀಗ HIV ನೆಗೆಟಿವಾ, ಸೊ ನನ್ನ ಸ್ಟೇಟಸ್ ನೆಗೆಟಿವ್ ಆಗಿ ಇಟ್ಕೋಬೇಕು. ಸೊ ಹೇಗೆ ಇಟ್ಕೋಬೇಕು ಅನ್ನೋದು ನಾವು ಹೇಳ್ಕೊಡ್ಬೇಕು. ಸೊ
ಫ್ಯಾಮಿಲಿ ನೆಗೆಟಿವ್ ಆಗಿ ಇಟ್ಕೋಬೇಕು. ಸೊ ಹಾಗಾಗಿ ಮೇಡಮ್ ಇದನ್ನು ಸ್ಟಾರ್ಟ್ ಮಾಡಿರೋಂಥ ಒಂದು ಕ್ಯಾಂಪೇನ್ ಇಸ್ ನೋ ಯುವರ್ ಸ್ಟೇಟಸ್ ಅಂತ. ಸೊ QR ಕೋಡ್ ಮಾಡೆಲಲ್ಲಿ ದಿಸ್ ಇಸ್ ದ ಕರ್ನಾಟಕ ಸ್ಟಾರ್ಟೆಡ್ ಮಾಡೆಲ್. ಸೊ ಕರ್ನಾಟಕದಲ್ಲಿ ಇದು ಫಸ್ಟ್ ಸ್ಟಾರ್ಟ್ ಆಗಿರೋಂಥ ಮಾಡೆಲ್ ಇದು. ನೋ ಯುವರ್ ಸ್ಟೇಟಸ್ ನೋಡ್ಕೊಳ್ಳಿ, ನಿಮ್ಮ ಸ್ಟೇಟಸ್ ಅದು ಈಗ ನಾನು ಬಂದು ಟೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ವಾ, ನಿನ್ನ ಸ್ಟೇಟಸ್ನ ಕ್ವಶನ್ಸಲ್ಲಿ ನೀನು ಅರ್ಥ ಮಾಡ್ಕೊ ಅಂತ. ಕ್ವಶನ್ಸ್ ಆನ್ಸರ್ ಮಾಡಿ ಆ ಕ್ವಶನ್ಸಲ್ಲಿ ನಿನಗೆ ಗೊತ್ತಾಗುತ್ತೆ ನನ್ನ ಸ್ಟೇಟಸ್ ಏನಾಗಿದೆ ಅಂತ. ಸೊ ಅಂಡ್ ಇದು ವೆರಿ ಕಾನ್ಫಿಡೆನ್ಷಿಯಲ್ ಅಂತ. ಸೊ ನನಗೆ ಡೌಟ್ ಇದೆಯಾ, ಸೊ ಓಕೆ ನಾನು ಇನ್ವಾಲ್ಡ್ ಇನ್ ಎನಿ ಈ ಥರದ್ದು ರಿಸ್ಕಿ ಸೆಕ್ಸ್ಗಳಲ್ಲಿ ಏನಾದರೂ ಇತ್ತಾ, ಸೊ ಆ ಟೈಮಲ್ಲಿ ನಾನು ಚೆಕ್ ಮಾಡ್ಕೋಬಹುದು ಅಂತ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ ಸರ್. ಸರ್ ಮಾತಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಹಲೋ, ನಮಸ್ಕಾರ ಸರ್. ಮೇಡಮ್ ಹೇಳಿ. ಸರ್, ಈಗ HIV ಬಂತು ಅಂದ ತಕ್ಷಣ ಅವರು ತೀರೋಗ್ಬಿಡ್ತಾರೆ, ಅವರು ತುಂಬಾ ಕಡಿಮೆ ವರ್ಷ ಬದುಕ್ತಾರೆ, ಅಥವಾ ಬಂದ ತಕ್ಷಣ ಅವ್ರದ್ದು ಜೀವನನೇ ಮುಗ್ದೋಯ್ತು ಅಂತ ಒಂದು ನಮ್ಗೆಲ್ಲ ಅನ್ಸುತ್ತಲ್ಲ. ಸೊ ಆಕ್ಚುಲ್ ಆಗಿ HIV ಬಂದವ್ರು ಎಷ್ಟು ವರ್ಷ ಬದುಕ್ಬೋದು ಏನು ಅಂತ ಒಂದ್ ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರ್ತಿತ್ತು ಸರ್. ಎಸ್ ಸರ್. ಓಕೆ, ಸೊ ಮೊದಲು HIV ಒಂದು ಫೈನಲ್ ಡೆತ್ ಸೆಂಟೆನ್ಸ್ ಅಂತ. HIV ಬಂತು ಅಂದರೆ ಮುಗಿದೋಗ್ಬಿಡುತ್ತೆ ಕತೆ. ಈಗ ದಿಸ್ ಇಸ್ ದ ಕ್ರೋನಿಕ್ ಮ್ಯಾನೇಜಬಲ್ ಕಂಡೀಷನ್. ಸೊ ಅಂದರೆ ಏನಂದರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮರು ಅದನ್ನು ಹೇಳ್ಕೊಳಲ್ಲ ಅಷ್ಟೇ. ಅಂದರೆ ಈಗ ನಾನು ಶುಗರ್ ಪೇಷಂಟ್ ಅಂದರೆ ನಾನು ಒಂದು ಕಾಫಿ ತೊಗೊಳ್ತಾ ಇದ್ದೀನಿ ಅಂದರೆ ಹೋಗಿ ಹೇಳ್ಕೊಡ್ತೀನಿ, ನನಗೆ ಶುಗರ್ ಇದೆ, ಕಾಫಿಲಿ ಸಕ್ಕರೆ ಕಡಿಮೆ ಮಾಡಪ್ಪ. ಬಟ್ ನಮ್ಮ HIV ಪೇಷಂಟ್ಸ್ ಒಂದು ಮುಂದೆ ಬಂದು ಹೇಳ್ಕೊಳಲ್ಲ, ಅಂದರೆ ನನಗೆ HIV ಇದೆ ಅಂತ ಹೇಳ್ಕೊಳಲ್ಲ. ಸೊ ಇವತ್ತಿಗೂ ಬಿಕಾಸ್ ಅಟ್ಯಾಚ್ ಸ್ಟಿಗ್ಮಾ ಡಿಸ್ಕ್ರಿಮಿನೇಷನ್ ಈ ರೋಗಕ್ಕಿರೋ ಅಂಥದ್ದು. ಸೊ ಹಾಗಾಗಿ ಇವತ್ತಿಗೂ ತುಂಬ ಚೆನ್ನಾಗಿದ್ದಾರೆ. ಸೊ ನಮ್ಗೆ ಗೊತ್ತಿರೋ ಅಂಥವ್ರು ಆ್ಯಂಡ್ ತುಂಬ ಅವ್ರದ್ದು ಲಾಯಲ್ಟಿ ಟು ದ ಎಕ್ಸ್ಟೆಂಟ್ ಏನು ಅಂತ ಇವತ್ತಿಗೂ ಅವ್ರದ್ದೊಂದು ಖುಷಿ ವಿಷಯ ಇದ್ದರೆ ಫಸ್ಟ್ ಶೇರ್ ಮಾಡ್ಕೊಳ್ತಾರೆ ಒಂದು ಮೆಸೇಜಲ್ಲಿ, ನಾನು ಮನೆ ಕಟ್ಟಿಸ್ದೆ, ನಾನು ಮದುವೆ ಮಾಡಿಸ್ದೆ, ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿದ್ದೀನಿ, ಇವತ್ತಿಗೂ ಹೆಲ್ತಿ ಆಗಿದ್ದೀನಿ ಅಂತ. ಅದು 2021 TLD ಬಂತಲ್ಲ. ಸೊ ಬಂದಾದ್ಮೇಲಂತೂ ನಮ್ಮ ಪೇಷಂಟ್ಸ್ಗಳು ತುಂಬ ಚೆನ್ನಾಗಿ ನೋಡ್ಲಿಕ್ಕೂ ಖುಷಿ ಆಗುತ್ತೆ. ವೆಯ್ಟ್ ಗೇನ್ ಎಲ್ಲ ಚೆನ್ನಾಗಿದೆ, ಸೊ ಇನ್ಫೆಕ್ಷನ್ಸ್ ಕಡಿಮೆ ಆಗಿದೆ, ಹಾಸ್ಪಿಟ್ಲಿಗೆ ಬರೋದು ಕಡಿಮೆ ಆಗಿದೆ. ಸೊ ದೇ ಆರ್ ಲಿವಿಂಗ್ ಫಂಟಾಸ್ಟಿಕ್ ಲೈಫ್. ಸೊ ಏನು ತೊಂದರೆ ಇಲ್ಲ. ಸೊ ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ, ಅದರಲ್ಲಿ ನೋ ಡೌಟ್ ಅಟ್ ಆಲ್. ಸೊ ಕ್ವಾಲಿಟಿ ಆಫ್ ಲೈಫ್ ಅಥವಾ ಲಾಂಗಿಟಿವಿಟಿ ನಾವು ನೋಡಿದಾಗ ತುಂಬ ಚೆನ್ನಾಗಿದೆ. ಬೇರೆ ಯಾವುದೋ ರೀತಿಯಾದಂಥ ಅಂದ್ರೆ ಈಗ ಏನಾಗುತ್ತೆ, ನನ್ನ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ, ಸಡನ್ ಆಗಿ ಸತ್ತೋಗ್ಬಿಡ್ತಾರೆ ಆ ರೀತಿ. ಗೌರ್ಮೆಂಟ್ ಮೆಡಿಸಿನ್ಸ್ ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, TLD ಮೆಡಿಸಿನ್ಸ್ ಗೌರ್ಮೆಂಟ್ ಅಲ್ಲಿ, ಅದು ಎಸ್ಪೆಷಲಿ ಈಗಂತೂ ಮೇಡಮ್ ಲಾಜಿಸ್ಟಿಕ್ಸ್ ಕೂಡ ನೋ ಸ್ಟಾಕ್ ಔಟ್ ತರದೇ ಇಲ್ಲ. ಸೊ ಅಂಡ್ ಮೆಡಿಸಿನ್ಸ್ ಕೂಡ ಕಾಸ್ಟ್ಲಿ ಅದು, ಬಟ್ ಇಟ್ಸ್ ಫ್ರೀ ಆಫ್ ಕಾಸ್ಟ್ ಎಲ್ರಿಗೂ ಸಿಗ್ತಾ ಇದೆ. ಸೊ ಸುಮ್ಮನೆ ನಾವು ಸರ್ಕಾರಿ ಸಂಸ್ಥೆಯಲ್ಲಿ ಮಾತ್ರ ICTC ಅಂತ ಟೆಸ್ಟಿಂಗ್ ಸೆಂಟರ್ಸ್ ಇದೆ, ಫ್ರೀ ಟೆಸ್ಟಿಂಗ್ ಮಾಡ್ತೀವಿ. ART ಸೆಂಟರ್ ಅಂತ ಆಂಟಿ ರಿಟ್ರೋವೈರಲ್ ಥೆರಪಿ ಸೆಂಟರ್ಸ್ ಅಂತ, ಅಲ್ಲಿ ನಾವು ಮೆಡಿಕೇಶನ್ ಕೊಡ್ತೀವಿ, ಪೂರ್ತಿ ಉಚಿತ. ಇಡೀ ಜೀವನ ಬಂದು ತಗೊಂಡೋಗ್ತಾರೆ, ಇಡೀ ಜೀವನ ಮಾತ್ರೆ ಮೇಲೆ ಇದ್ದಾರೆ. 20 ವರ್ಷ 18 ವರ್ಷದಿಂದ ನಮ್ಮ ಹತ್ರ ಇದ್ದಾರೆ, ಹೆಲ್ದಿಯಾಗಿದ್ದಾರೆ, ಖುಷಿಯಾಗಿದ್ದಾರೆ, ನೆಮ್ಮದಿಯಿಂದನೂ ಇದ್ದಾರೆ. ಎಸ್ ಮೇಡಮ್, ಇನ್ನೊಬ್ರು ಕಾಲರ್ ಇದ್ದಾರೆ ಸರ್, ಮಾತಾಡ್ಬೋದು, ನಿಮ್ಮ ಪ್ರಶ್ನೆ ಕೇಳಬಹುದು. ಸಂಪರ್ಕ ಕಡಿತಗೊಂಡಿದೆ ಸರ್. ಒಂದು ಪ್ರಶ್ನೆ ಇದೆ. ಈಗ ಒಬ್ಬ ಹುಡುಗನಿಗೆ HIV ಇದೆ ಅಂತ ಗೊತ್ತಾಗುತ್ತೆ, ಆತ ಟ್ರೀಟ್ಮೆಂಟ್ ತಗೋತಾ ಇರ್ತಾನೆ, ಆತ ಮದುವೆ ಆಗಬಹುದಾ? ಎಸ್ ಮ್ಯಾಮ್. ಆದಷ್ಟು ನಾವು ಅದನ್ನು ಅರೇಂಜ್ ಮಾಡ್ತೀವಿ. ಪಾಸಿಟಿವ್ ಇರೋರ ಜೊತೆನೆ ಮದುವೆ ಆದರೆ ಓಕೆ, ಒಂದು ಒಳ್ಳೆ ರೀತಿಯಲ್ಲಿ ಇರೋಕ್ಕೆ ಅವಕಾಶ. ಸೊ ನಾವು ಮದುವೆನೂ ಅರೇಂಜ್ ಮಾಡ್ತೀವಿ. ಭಾಳಷ್ಟು ಕಪಲ್ಸ್ ಮದುವೆ ಆಗ್ತಾರೆ. ನಾನು ಭಾಳ ಖುಷಿಯಿಂದ ಹೇಳೋಂಥದ್ದು, ಲಾಸ್ಟ್ ಮಂತ್ 9 ಕಪಲ್ ಮದುವೆ ಆಯಿತು. ಆಮೇಲೆ ಇನ್ನೊಂದು ಇವೆಂಟಲ್ಲಿ 5 ಜನ ಮದುವೆ ಆದರು. ಸೊ ಪಾಸಿಟಿವ್ ಅವ್ರನ್ನೇ ಮದುವೆ ಆದರೆ ಆತಂಕ ಒಂದು ಇರಲ್ಲ, ಮತ್ತು ಒಬ್ರಿಗೊಬ್ರು ಈಸಿಯಾಗಿ ಓಪನ್ ಆಗಿ ಹೇಳ್ಕೊಂಡು ಎಲ್ಲ ವಿಷಯನೂ ಮಾತಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ. ಸೊ ಆದಷ್ಟು ಪಾಸಿಟಿವ್ ಇರೋರು ನೆಗೆಟಿವ್ ಇರೋರನ್ನ ಮದುವೆ ಆಗಬೇಕು ಅಂದರೆ ಆ ವೈರಲ್ ಸಪ್ರೆಷನ್ ಇರಬೇಕು, ಮತ್ತು ಕಂಟಿನ್ಯೂ ಆಗಿ ಮಾನಿಟರ್ ಮಾಡಬೇಕು, ಆಮೇಲೆ ಕಾಂಡೋಮ್ ಬಳಸಬೇಕು. ಸೊ ಈ ಥರದ್ದೆಲ್ಲ ಪ್ರಿಕಾಷನ್ ತಗೋಬೇಕು. ಬಟ್ ಬೆಟರ್ ಪಾಸಿಟಿವ್ ಇರೋರನ್ನೇ ಮದುವೆ ಆಗೋಂಥದ್ದು. ನಾವು ಅದನ್ನೇ ಇದು ಮಾಡ್ತೀವಿ. ದೀಪಕ್ ಏನಾದರೂ ಆ್ಯಡ್ ಮಾಡೋದಾದರೆ? ಏನಿಲ್ಲ ಮ್ಯಾಮ್, ರೈಟ್ಲಿ ಸೆಡ್ ಅದು. ಸೊ ಹಾಗಾಗಿ ಜೀವನಕ್ಕೆ ಸಂಗಾತಿ ಬೇಕು. ಸೊ ಅದು ನಮ್ಮ ಪೇಷಂಟ್ಸ್ಗಳಲ್ಲೂ ಅದು ನಾವು ಹೇಳ್ತೀವಿ. ಸೊ ಆದಷ್ಟು ಅವ್ರುಗಳಲ್ಲೇ ಅದನ್ನು ಮದುವೆಗಳು ಕೂಡ ಆಗಬೇಕು ಅನ್ನೋಂಥದ್ದು. ಸೊ ಎಸ್, ಡೆಫಿನೆಟ್ಲಿ ಮದುವೆ ಆಗ್ಬೋದು. ಆ್ಯಂಡ್ ನಮ್ಮಲ್ಲಿ ಅಂದರೆ ಈ ವೈರಲ್ ಲೋಡ್ ತುಂಬ ಕಡಿಮೆ ಆಗಿರುತ್ತಲ್ಲ, ಸೊ ಆ ಟೈಮ್ಗಳಲ್ಲೇ ಅವ್ರಿಗೆ ಅಂದರೆ ಪ್ರೆಗ್ನೆಂಟ್ ಆಗೋಕ್ಕೂ ಹೇಳ್ತೀವಿ. ಅಂದರೆ ಇನ್ ಕೇಸ್ ಏನಾಗಿರುತ್ತೆ, ವೈರಲ್ ಲೋಡ್ ಕೂಡ ಆಗಬಹುದು. ಹೌದು. ಸೊ ಅಂದರೆ ವೈರಲ್ ಸಪ್ರೆಷನ್ಗೆ ಹೋದಾಗಲೇ ನಾವು ಹೇಳೋದು ಅಂಥದ್ದು. ಅಂದರೆ ಓಕೆ, ದಿಸ್ ಇಸ್ ದ ರೈಟ್ ಟೈಮ್ ಯು ಕ್ಯಾನ್ ಕನ್ಸೀವ್ ಅಂತ. ಅದ್ರ ಬಗ್ಗೆ ಕೌನ್ಸಿಲಿಂಗ್ ಮಾಡಿ ಕೊಟ್ಟು ಪ್ರೆಗ್ನೆಂಟ್ ಆಗಬೇಕು ಅಂದರೆ ವೈರಲ್ ಲೋಡ್ ಸಪ್ರೆಷನ್ನಲ್ಲಿ ಇದ್ದಾಗನೇ ಪ್ರೆಗ್ನೆಂಟ್. ಆ ಥರ ಮಕ್ಕಳು ಹುಟ್ಟಿ ಅದನ್ನು ಹೇಳ್ಕೋಬೇಕೋ ಬೇಡ ಗೊತ್ತಿಲ್ಲ.
ಕೆಲವು ಕೇಸಸಲ್ಲಿ 4-5 ಮಕ್ಕಳು ಇರೋಂಥವ್ರು ನಮ್ಮಲ್ಲಿ ಗಂಡ ಹೆಂಡತಿ ಇಬ್ರು ಪಾಸಿಟಿವ್ ಇದ್ರು ಓಕೆ ಬಿಕಾಸ್ ಸಪ್ರೇಷನ್ ಇದೆ ಕೇರ್ ತಗೊಂಡಿದ್ದಾರೆ ಅಂತ ಮಕ್ಕಳು ಪಾಸಿಟಿವ್ ಇಲ್ಲ.